श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो यवनो भृगुः शौनकोऽष्टादशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಏಪ್ರಿಲ್ ತಿಂಗಳಲ್ಲಿ ಧನುರಾಶಿಯವರಿಗೆ ಹೇಗಿದೆ ಎಂಬಂತಹ ಮಾಸ ಭವಿಷ್ಯವನ್ನು ಗಮನಿಸೋಣ. ನೋಡಿ, ಏಪ್ರಿಲ್ ತಿಂಗಳು ಇದು ವಿಶೇಷವಾಗಿ ನಮಗೆ ಯುಗಾದಿಯ ಅನಂತರದ ಚೈತ್ರ ಮಾಸ ಅಂದರೆ ಮೊದಲೇ ತಿಂಗಳು ಇದು. ಹಾಗಾಗಿ ಚೈತ್ರ ಮಾಸದಲ್ಲಿ ನಮಗೆಲ್ಲ ಚಾಂದ್ರ ಮಾಸದ ಯುಗಾದಿ ಮುಗಿದಿದೆ. ಇನ್ನೂ ಕೂಡ ಸೌರ ಮಾಸದ ಯುಗಾದಿ ಬರಲಿಕ್ಕಿದೆ. ಹಾಗೆ 6ನೇ ತಾರೀಕಿಗೆ ಚಾಂದ್ರ ಶ್ರೀರಾಮನವಮಿ, 6ನೇ ತಾರೀಕಿಗೆ ರಾಮನವಮಿ ಇದೆ. 8ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ ಇದೆ. ಹಾಗೆ 10ನೇ ತಾರೀಕಿಗೆ ಮಹಾವೀರ ಜಯಂತಿ ಇದೆ. 12ನೇ ತಾರೀಕಿಗೆ ಚಿತ್ರಾ ಪೂರ್ಣಿಮೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು. ಹಾಗೆ 14ನೇ ತಾರೀಕಿಗೆ ಸಂಕ್ರಾಂತಿ, ವಿಶೇಷವಾಗಿ ಸೌರ ಯುಗಾದಿಯು ಕೂಡ 14ನೇ ತಾರೀಕಿಗಿದೆ. 16ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ. ಹಾಗೆ 24ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ. ಹಾಗೆ 27ನೇ ತಾರೀಕಿಗೆ ಅಕ್ಷತ ತದಿಯ ಅಮಾವಾಸ್ಯೆ. ಹೀಗೆಲ್ಲ ಇದೆ. ಹಾಗಾಗಿ ಈ ಒಂದು ವಿಶೇಷವಾದಂತಹ ವಸಂತ ಋತು, ಅದರಲ್ಲೂ ಕೂಡ ಇದಕ್ಕೆ ವಿಶೇಷವಾಗಿ ವಸಂತ ನವರಾತ್ರಿ ಎಂಬುದಾಗಿ ಹೇಳ್ತಾರೆ. ಅಂದರೆ ನಮಗೆ ಹೇಗೆ ನವರಾತ್ರಿಯಲ್ಲಿ ವಿಶೇಷವಾಗಿ ಆಶ್ವೀಜ ಮಾಸದಲ್ಲಿ ಆರಾಧನೆ ಮಾಡುವಂಥದ್ದು ಗೊತ್ತಿದೆಯೋ, ಅದೇ ತರಹ ಈ ಒಂದು ನೂತನವಾದಂಥ ಸಂವತ್ಸರದಲ್ಲೂ ಕೂಡ ಇದಕ್ಕೆ ಗುಪ್ತ ನವರಾತ್ರಿ ಅಂತ ಹೇಳ್ತಾರೆ. ಹಾಗಾಗಿ ದೇವಿಯನ್ನು ಕೂಡ ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು. ಮತ್ತು ರಾಮನವಮಿ ಅಂತಂದರೆ ವಿಶೇಷವಾದಂತಹ ರಾಮದೇವರನ್ನು ವಿಶೇಷವಾಗಿ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡುವಂತಹ ಒಂದು ಶುಭವಾದಂಥ ತಿಂಗಳು ಅಂತೇಳಿ ಹೇಳಬಹುದು. ಇನ್ನು ಧನುರಾಶಿಯವರಿಗೆ ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ನಿಮ್ಮ ರಾಶಿಯಿಂದ ಚತುರ್ಥ ರಾಶಿಯಲ್ಲಿ, ತೃತೀಯ ರಾಶಿಯಲ್ಲಿರುವಂಥ ಶನೈಶ್ವರನ ಚತುರ್ಥ ರಾಶಿಯಲ್ಲಿ ರವಿ, ಬುಧ, ಶನಿ, ರಾಹು, ಹಾಗೆ ಇನ್ನು ವಿಶೇಷವಾಗಿ ಚಂದ್ರನು ಕೂಡ 2.5 ದಿವಸಕ್ಕೆ ಬರ್ತಾನೆ. ಹೀಗೆಲ್ಲ ಒಂದು ಚತುರ್ಗ್ರಹ ಯೋಗ, ಪಂಚಗ್ರಹ ಯೋಗ, ಷಡ್ಗ್ರಹ ಯೋಗ ಎಲ್ಲ ಆಗ್ತದೆ. ಅನಂತರ ಷಷ್ಠ ರಾಶಿಯಲ್ಲಿ ಗುರು ಇದ್ದಾನೆ. ಅನಂತರ ಅಷ್ಟಮ ರಾಶಿಯಲ್ಲಿ ಕುಜ ಇದ್ದಾನೆ. ಇನ್ನು ಕೇತು ಮಾತ್ರ 10ನೇ ರಾಶಿಯಲ್ಲಿದ್ದಾನೆ. ಇದೆಲ್ಲ ಒಂದು ಗ್ರಹಸ್ಥಿತಿ ನಿಮಗೆ. ಇನ್ನು 3 ನಕ್ಷತ್ರ 1, 2, 3, 4ನೇ ಪಾದ. ಹಾಗೆ ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ. ಉತ್ತರಾಷಾಢ ನಕ್ಷತ್ರ 1, 2, 3ನೇ ಪಾದ. ವಿಡಿಯೋ ಮುಗುವರೆಗೂ ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ಧನುರಾಶಿಯವರಿಗೆ ಒಂದಂತಕ್ಕೆ ಯಾವುದೋ ತರಹ ಅನುಕೂಲತೆಗಳು ಆಗತ್ತೆ ಬರುತ್ತೆ ಹೇಳುವಂಥ ಸಮಯಕ್ಕೆ ಸಣ್ಣ ಪುಟ್ಟ ಕಿರಿಕಿರಿ, ಸಣ್ಣ ಪುಟ್ಟ ಸಮಸ್ಯೆಗಳು ಅವು ಇವೆಲ್ಲ ಬರ್ತಾ ಇದೆ. ಹಾಗಂತೇಳಿ ಎಷ್ಟೋ ಹೋಲಿಸಲಿಕ್ಕೆ ಹೋದರೆ ಈ ಒಂದು ಶನಿಯ ಸ್ಥಾನ ಪರಿವರ್ತನೆಯಿಂದ ಬಹಳ ನಿಮಗೆ ಶುಭ ಆಗಿದೆ. ಆ ಮನಸ್ಸಿನ ಚಿಂತೆ, ಆತಂಕ, ಟೆನ್ಷನ್ ಹೀಗೆಲ್ಲ ಒಂದಂತಕ್ಕೆ ಸ್ವಲ್ಪ ದೂರ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಏನೇನು ಶುಭವಾದಂಥ ಫಲಗಳಿದೆ ಎಂಬುದನ್ನು ಗಮನಿಸೋಣ. ನೋಡಿ, ಮೊದಲನೇದಾಗಿ ನಾವು ಗಮನಿಸುವಂಥದ್ದು ಚತುರ್ಥ ರಾಶಿಯಲ್ಲಿ ಬುಧಾದಿತ್ಯ ಯೋಗ ಆಗಿದೆ. ಭಾಗ್ಯಾದಿತ್ಯ ಜೊತೆಗೆ ಸಪ್ತಮಾಧಿಪತಿ, ದಶಮಾಧಿಪತಿ ಬಂದಿದ್ದಾನೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಉತ್ತಮವಾದಂತಹ ಪರಿಣಾಮಗಳನ್ನು ಈ ತಿಂಗಳಲ್ಲಿ ನಿಮಗೆ ಸಿಗಬಹುದು. ಏನಾದರೂ ಉದ್ಯೋಗ ಕಳ್ಕೊಂಡಿದ್ದರೆ ಆ ಉದ್ಯೋಗದಲ್ಲಿ ಉದ್ಯೋಗ ಸಿಗುವಂತಹ ಚಾನ್ಸಸ್ಸು. ಅನಂತರ ಯಾವುದು ಉದ್ಯೋಗವೇ ಇಲ್ಲ, ಸ್ವಲ್ಪ ಕಿರಿಕಿರಿ ಚಿಂತೆ ಆಗ್ತಾ ಇದ್ದರೆ ಯಾವುದೋ ಒಂದು ಉದ್ಯೋಗದಲ್ಲಿ ಬಲಿಷ್ಠವಾದಂಥ ಯೋಗ ಆಗುವಂಥದ್ದು. ಮತ್ತು ಮನಸ್ಸಿಗೆ ಸ್ವಲ್ಪ ಖಿನ್ನತೆ, ಚಿಂತೆ ಇದ್ರದೆಲ್ಲ ಸ್ವಲ್ಪ ದೂರ ಆಗುವಂಥ ಒಂದು ಸ್ಥಿತಿ ಬರುವಂಥದ್ದು. ಮತ್ತು ಮನೆಯಲ್ಲಿ ಮಂಗಲ ಕಾರ್ಯಗಳು ಬಹಳ ಮುಖ್ಯವಾಗಿ ನಡೆಯುವಂಥದ್ದು. ನೋಡಿ, ಚತುರ್ಥ ರಾಶಿಯಲ್ಲಿ ಶುಕ್ರನೂ ಕೂಡ ಕೂತಿದ್ದಾನೆ. ಹಾಗಾಗಿ ಶುಕ್ರನಿಗೆ ಚತುರ್ಥ ರಾಶಿ ಮತ್ತು ಮೀನರಾಶಿ ಬಹಳ ಒಳ್ಳೆ ರೀತಿಯಾದಂತಹ ರಾಶಿ. ಹಾಗಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂಥದ್ದು. ಯಾಕಂದರೆ ನೀವು ಧನುರಾಶಿಯವರ ದೈವಿ ಭಕ್ತರು, ದೇವರನ್ನು ಸದಾಕಾಲ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರುವಂಥವ್ರು. ಯಾಕಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ ಹೇಳ್ತಾರೆ. ಆದರೂ ಕೂಡ ನೀವು ಸದಾ ಕಾಲ ದೇವರನ್ನೇ ಪೂಜೆ ಮಾಡ್ತಾ ಪುನಸ್ಕಾರಗಳನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳು. ಹಾಗಾಗಿ ಆ ಭಗವಂತನು ನಿಮ್ಮ ಕಡೆಗೆ ಅನುಗ್ರಹಗಳನ್ನು ಮಾಡಿಯೇ ಮಾಡ್ತಾನೆ ಈ ತಿಂಗಳಲ್ಲಿ. ಅವನು ಬೇರೆ ಗುರುವು ಕೂಡ ನಿಮ್ಮ ರಾಶಿಯಿಂದ ದಶಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ಯಾರ್ಯಾರು ಉದ್ಯೋಗ ಕಳ್ಕೊಂಡಿದ್ರು ಅಥವಾ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಮಾಡಿಕೊಂಡು ಸ್ವಲ್ಪ ಡೌನ್ ಆಗ್ತಾ ಇದೆ, ಮಾರ್ಕೆಟಿಂಗ್ ಆಗ್ತಾ ಇಲ್ಲ, ಲಾಭಾಂಶ ಆಗ್ತಾ ಇಲ್ಲ, ಇಂತಹ ಒಂದು ಪರಿಸ್ಥಿತಿ ಉಳ್ಳಂಥ ವ್ಯಕ್ತಿಗಳಿಗೆ ಆ ದೇವತಾನುಗ್ರಹದಿಂದ ಸ್ವಲ್ಪ ಉದ್ಯೋಗದಲ್ಲಿ ಬಹಳ ಸ್ಥಿರವಾದಂಥ ಅವಕಾಶಗಳು ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಉದ್ಯೋಗದ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿಕೊಳ್ಳಿ. ಒಳ್ಳೆ ಶುಭ ಸಮಾಚಾರಗಳನ್ನು ಕೇಳುವಂಥ ಸಾಧ್ಯತೆಗಳಿದೆ. ಇಷ್ಟು ದಿವಸ ಅಶುಭೇರ ದೃಷ್ಟಿಯ ಅಂತ ಅಶುಭವಾದಂಥ ದೃಷ್ಟಿ, ಅಶುಭವಾದಂಥ ಚಿಂತೆ ಇತ್ತು. ಆದರೆ ಇವಾಗ ಶುಭ ಅಂದರೆ ಮಂಗಲವಾದಂಥ ವಾತಾವರಣಗಳು ಸ್ವಲ್ಪ ಬರುವಂಥ ಸಾಧ್ಯತೆಗಳಾಗುತ್ತೆ. ಅನಂತರದಲ್ಲಿ ಧಾರ್ಮಿಕ ಮುಖಂಡರಿಗೆ ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇನೆ ಈ ತಿಂಗಳಲ್ಲಿ. ಯಾಕಂದರೆ ಧಾರ್ಮಿಕವಾದಂತಹ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವಂಥ ವ್ಯಕ್ತಿಗಳಿಗೆ ಸನ್ಮಾನ ಸಿಗುವಂಥದ್ದು, ಮತ್ತು ನಿಮಗೆ ಹೆಚ್ಚಿನದಾದಂಥ ಪ್ರೋತ್ಸಾಹ ಸಿಗುವಂಥದ್ದು, ಮತ್ತು ತೀರ್ಥಕ್ಷೇತ್ರ ಪ್ರಯಾಣ ಮಾಡುವಂಥದ್ದು ಬಹಳ ರೀತಿಯಾಗಿ. ಅಂದರೆ ಪ್ರಯಾಣ ನೀವು ಇತ್ತೀಚಿನ ದಿವಸದಲ್ಲಿ ಬಹಳ ಓಡಾಡ್ತಾ ಇದ್ದೀರಿ ಅಥವಾ ಸ್ತಬ್ಧವಾಗಿ ಸುಮ್ಮನೆ ಕೂತ್ಕೊಂಡಿದ್ದೀರಿ. ಎರಡೂ ತರಹ ಯೋಗಗಳನ್ನು ಕೂಡ ಕೊಟ್ಟಿದೆ ಹಿಂದೆ ನಿಮಗೆ. ಹಾಗಾಗಿ
ತಿರುಗ್ತಾ ಇದ್ರೆ ತಿರುಗ್ತಾನೆ ಇರೋದು, ಇಲ್ಲ ಯಾವುದೂ ಬೇಡ ಅಂತೇಳಿ ಮನೇಲೇ ಕೂತ್ಕೊಂಡಿದ್ರೆ ಅದೇ ಹೇಳ್ತಾರಲ್ಲ, ಕೂತವನು ಕೆಟ್ಟ ಅಂತೇಳಿ ಹಾಗೆ ಆಗಬಾರ್ದು. ಹಾಗಾಗಿ ಆದಷ್ಟು ಹೊರಗಡೆ ಓಡಾಡಿ, ಹೊರಗಡೆ ಕೆಲಸ ಕಾರ್ಯಗಳನ್ನು ಮಾಡಿ, ಮನೇಲೇ ಕೂತ್ಕೊಂಡಿದ್ರೆ ಏನೂ ಆಗೋದಿಲ್ಲ. ಹಾಗಾಗಿ ಸುತ್ತುವಂತಹ ಪ್ರಯತ್ನಗಳು ಜಾಸ್ತಿ ಮಾಡಬೇಕು ಈ ತಿಂಗಳಲ್ಲಿ. ಆದಷ್ಟು ಖರ್ಚನ್ನು ಕಡಿಮೆ ಮಾಡುವಂಥ ಪ್ರಯತ್ನ ಮಾಡಬೇಕು ಈ ತಿಂಗಳಲ್ಲಿ. ಯಾಕಂದರೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತೇಳಿ ಹೇಳ್ತೇವೆ. ಯಾಕಂದರೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ₹1 ಖರ್ಚಾಗೋದು ₹4 ಖರ್ಚಾಗುತ್ತೆ, ಬಸ್ಸಲ್ಲಿ ಹೋಗುವಂಥದ್ದು ಆಟೋದಲ್ಲಿ ಹೋದ್ರೆ ಇನ್ನೂ ಕೂಡ ಆಗುತ್ತೆ. ಹೀಗೆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಬಹಳ ನಾವು ಜಾಗ್ರತೆಯನ್ನು ನೋಡ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಆದರೆ ನೋಡಿ, ಜನವರಿಯಿಂದ ಸಾಮಾನ್ಯ ಮಾರ್ಚ್, ಏಪ್ರಿಲ್ ಈ ತಿಂಗಳವರೆಗೂ ಕೂಡ ಶನೇಶ್ವರನು ನಿಮಗೆ ಒಂದಂತಕ್ಕೆ 7.5 ಶನಿ ಮುಗಿದಿದ್ರೂ ಕೂಡ ಎಲ್ಲೋ ಒಂದು ಕಡೆಗೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಮುಗ್ಗಟ್ಟುಗಳು ಬಂದಿತ್ತು. ಆದರೆ ಅದೆಲ್ಲ ಅಷ್ಟಷ್ಟಾಗಿ ದೂರ ಆಗ್ತಾ ಇದೆ, ಬಹಳ ಒಳ್ಳೆಯದು. ಮತ್ತು ನಿಮ್ಮ ಒಳಗಡೆ ಇರುವಂತಹ ಕೆಟ್ಟ ನಡವಳಿಕೆ, ಕೆಟ್ಟ ಸಮಾಚಾರಗಳು, ಕೆಟ್ಟ ಚಿಂತನೆ ಇದೆಲ್ಲ ಅದಾಗದು ದೂರ ಆಗಿರೋದು ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಮತ್ತು ಹಣಕಾಸಿನ ವಿಷಯದಲ್ಲಿ ಬಹಳ ಜಾಗ್ರತೆ ವಹಿಸ್ತಾ ಇದ್ದೀರಿ. ಎಷ್ಟೋ ಸಲ ಏನಾಗುತ್ತೆ, ಹಣಕಾಸಿನ ಬಗ್ಗೆನೇ ಚಿಂತೆ ಇರುವುದಿಲ್ಲ. ನಾವು ಬೇರೆ ಎಲ್ಲ ಕೆಲಸ ಮಾಡ್ತಾ ಇರ್ತೇವೆ, ದುಡ್ಡು ಅಂದ ತಕ್ಷಣವೇ ಚಿಂತೆ, ಟೆನ್ಷನು, ಇದು ಸರಿ ಇಲ್ಲ ಅಂತೇಳಿ ಅಂದ್ಕೊಂಡ್ಬಿಡ್ತಾರೆ. ಹಾಗೆ ಅಲ್ಲ. ಆದರೂ ಕೂಡ ಒಂದಷ್ಟು ಸುದೃಢವಾದಂಥ ತೀರ್ಮಾನಗಳನ್ನು, ನಿರ್ಧಾರವನ್ನು ಈ ತಿಂಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ಚಾನ್ಸಸ್ ಬಹಳ ಇದೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ತೀರ್ಮಾನ ತೆಗೆದುಕೊಳ್ಳಿ. ಸ್ವಲ್ಪ ಮತ್ತು ದುಡ್ಡು ಕಾಸಿಗೆ ಮತ್ತು ತೊಂದರೆಗೆ ಬೀಳಬಾರದು. ನೀವು ಯಾರೋ ಒಬ್ಬರಿಗೆ ದುಡ್ಡು ಕೊಟ್ಟೆ, ಅವನು ವಾಪಸ್ ಕೊಡಲಿಲ್ಲ, ಹೀಗೆಲ್ಲ ಚಿಂತೆ ಟೆನ್ಷನ್ಗಳು ಆಗಬಾರ್ದು. ಹಾಗಾಗಿ ಬಹಳ ಮುಖ್ಯವಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರಿಯಾದಂಥ ಒಂದು ಕ್ರಮವತ್ತಾಗೆಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಬನ್ನಿ. ಯಾರ್ಯಾರು ನ್ಯೂಸ್ ಕೆಲಸಗಳನ್ನು ಮಾಡ್ತಾ ಇದ್ದೀರೋ ಅಥವಾ ಸಿನಿಮಾ ರಂಗದಲ್ಲಿದ್ದೀರೋ ಅಂಥವ್ರಿಗೆ ಈ ತಿಂಗಳಲ್ಲಿ ಬಹಳ ಹೆಚ್ಚಿನದಾದಂಥ ಅವಕಾಶಗಳು, ಆದ್ಯತೆಗಳು ಎರಡೂ ಕೂಡ ಸಿಗ್ತದೆ. ಅದರ ಜೊತೆಗೆ ನಿಮಗೆ ಸನ್ಮಾನಗಳು ಸಿಗುವಂಥ ಚಾನ್ಸಸ್. ಎಲ್ಲೋ ಒಂದು ಕಡೆ ಹೋಗ್ತೀರಿ, ನಿಮಗೆ 4 ಜನ ಬಂಧುಗಳಿಂದನೋ ಅಥವಾ ನಿಮ್ಮ ವಿಶ್ವಾಸ ವ್ಯಕ್ತಿಗಳಿಂದನೋ ಅಥವಾ ಫ್ಯಾನ್ಸಿಂದನೋ ಸ್ವಲ್ಪ ಬಹಳ ಸನ್ಮಾನಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಮನೆಯ ಜವಾಬ್ದಾರಿಗಳು ಈ ತಿಂಗಳಲ್ಲಿ ಜಾಸ್ತಿ ಬೀಳುತ್ತೆ. ಹಾಗೆ ಎಲ್ಲೋ ಹೋದರೂ ಕೂಡ ಜವಾಬ್ದಾರಿ, ಎಲ್ಲೋ ಹೋದರೂ ಕೂಡ ಮನೆ ಜವಾಬ್ದಾರಿ, ಮನೆ ಕೆಲಸಗಳು ಇತ್ಯಾದಿಗಳು ಸ್ವಲ್ಪ ಜಾಸ್ತಿ ಬರುತ್ತೆ ನಿಮಗೆ. ಅದನ್ನೇ ನೀವು ನಿಭಾಯಿಸ್ಕೊಂಡು ಹೋಗಿದ್ರಿ, ಅದೇನು ದೊಡ್ಡದೇನಲ್ಲ. ನಿಮಗೇನೆಂದರೆ ಮನಸ್ಸು ಬಹಳ ಮುಖ್ಯವಾದದ್ದು. ಧನುರಾಶಿಯವರಿಗೆ ಮನಸ್ಸು ಒಂದು ಪ್ರಫುಲ್ಲವಾಗಿದ್ದರೆ, ಖುಷಿಯಾಗಿದ್ದರೆ, ಸಂತೋಷವಾಗಿದ್ದರೆ ಎಲ್ಲವೂ ಕೂಡ ನಿಮಗೆ ಬರ್ತಾ ಇರುತ್ತೆ. ಏನೂ ತಲೆ ಕೆಡಿಸ್ಕೊಳ್ಳುವಂಥ ವ್ಯಕ್ತಿಗಳೆಲ್ಲ ನೀವು. ಮತ್ತು ಈ ತಿಂಗಳಲ್ಲಿ ಯಾವುದೋ ಒಂದು ಒಳ್ಳೆಯ ವ್ಯಕ್ತಿಗಳು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಒಂದು ಗುರುಗಳ ಆಶೀರ್ವಾದವೋ, ಒಳ್ಳೆಯ ವ್ಯಕ್ತಿಯರ ಸಹವಾಸವೋ, ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಮನಸ್ಥಿತಿ ನಿಮಗೆ ಬರುತ್ತೆ. ಹಾಗಾಗಿ ಖುಷಿಯಾಗಿ ನೀವು ಈ ತಿಂಗಳಲ್ಲಿ ಕಳಿಬಹುದು ಅಂತೇಳಿ ಹೇಳ್ತೇನೆ. ಮತ್ತು ಸದಾಕಾಲ ಪ್ರಯತ್ನ ಮಾಡ್ತಾ ಇದ್ದೀರಿ ನೋಡಿ, ಶತಪ್ರಯತ್ನ ಅಂತೇಳಿ ಹೇಳ್ತೇವೆ. ಹಾಗಾಗಿ ಅಂತಹ ಪ್ರಯತ್ನಗಳನ್ನು ಮಾಡ್ತಾ ಬರಬೇಕು, ಏನೂ ಮಾಡಲಿಕ್ಕಾಗೋದಿಲ್ಲ. ಇವತ್ತೆಲ್ಲವೂ ಕೂಡ ಹೇಗಾಗಿದೆ, ಕಾಂಪಿಟೇಷನ್ ಜಗತ್ತು. ಎಲ್ಲೂ ಕೂಡ ₹10 ಜೀನ್ಸ್ ಅಂಗಡಿಯಲ್ಲಿ ಪಕ್ಕಕ್ಕೆ ಅವನು ಕಡಿಮೆ ಕೊಡ್ತಾನೆ, ಅದರಲ್ಲೋಗಿ ತೆಗೆದುಕೊಂಡ್ಬಿಡ್ತಾರೆ. ಹಾಗಾಗಿ ಏನೂ ಮಾಡುವಾಗಿಲ್ಲ. ಹಾಗೆ ಪ್ರಯತ್ನಗಳನ್ನು ಸದಾಕಾಲ ಮರಿತಾ ಇರಬೇಕು. ಒಂದು ಸಲ ಪ್ರಯತ್ನ ಮಾಡಿದ್ರೆ ಆಗಲಿಲ್ಲ ಅಂಥೇಳಿ ಬಿಡುವಂತಹ ಪ್ರಯತ್ನ ಇಲ್ಲ, ಮತ್ತು ಪ್ರಯತ್ನ ಮಾಡ್ತಾ ಇರಬೇಕು. ಅದರಿಂದ ಒಳ್ಳೆ ರೀತಿಯಾದಂಥ ಫಲಗಳು ಕೂಡ ನಿಮಗೆ ಸಿಗ್ತದೆ. ಹಾಗೆ ಯಾರ್ಯಾರು ಕಬ್ಬಿಣದ ವ್ಯವಹಾರ, ಕೃಷಿ ಮಾಡ್ತಾ ಇದ್ದೀರೋ ಅಥವಾ ಏನೋ ಒಂದು ಕೃಷಿಗಾರಿಕೆ, ತರಕಾರಿ ಬೆಳೆದು ಮಾರಾಟ ಮಾಡುವಂಥದ್ದು ಅಥವಾ ಹೂಗಳನ್ನು ಬೆಳೆದು ಮಾರಾಟ ಮಾಡುವಂಥವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು ಈ ತಿಂಗಳಲ್ಲಿ ಒಳ್ಳೆ ರೀತಿಯಾದಂತಹ ಬೆಳೆಯೂ ಕೂಡ ಆಗುತ್ತೆ, ಬೆಲೆಯೂ ಕೂಡ ಸಿಗುತ್ತೆ. ಎರಡೂ ಕೂಡ ಈ ತಿಂಗಳಲ್ಲಿ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಬಿಲ್ಡಿಂಗ್ ಮೆಟೀರಿಯಲ್ ಎಲ್ಲ ಯಾರು ವ್ಯವಹಾರ ಮಾಡ್ತಾ ಇದ್ದೀರೋ ಅಂಥವರಿಗೆ ಸ್ವಲ್ಪ ಒಳ್ಳೆಯ ಲಾಭ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಲಾಭ ಆಗುತ್ತೆ, ಎಲ್ಲೋ ಒಂದು ಕಡೆಗೆ ನಿಮಗೆ ಅಭಿವೃದ್ಧಿ ಆಗುತ್ತೆ. ಮತ್ತು ಆದಷ್ಟು ಈ ಕಂಪ್ಯೂಟರ್ ಇರಬಹುದು, ಕ್ಯಾಮ್ರಾ ಇರಬಹುದು, ಮೊಬೈಲ್ ಇರಬಹುದು, ಇಂಥದ್ದನ್ನು ಸೇಲ್ ಮಾಡ್ತಾ ಇದ್ದಂಥ ವ್ಯಕ್ತಿಗಳಿಗೂ ಕೂಡ ನೋಡಿ ಬೇರೆ ಆಫರ್ ಬೇರೆ ಬರ್ತದೆ. ಹಾಗಾಗಿ ಅಕ್ಷತೃತೀಯ ಬರ್ತಾ ಇದೆ. ಅಂತಹ ಒಂದು ಉದ್ದೇಶದಿಂದನೋ ಏನೋ ಗೊತ್ತಿಲ್ಲ, ಒಂದು ಒಳ್ಳೆ ರೀತಿಯಾದಂಥ ಫಲಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಉದ್ಯೋಗದಲ್ಲಿ ಮೇಲಧಿಕಾರಿಯಿಂದ ಪುನಃ ಕಿರಿಕಿರಿ, ಚಿಂತೆ, ಟೆನ್ಷನ್ ಏನೇನು ಆಗ್ತಾ ಇತ್ತೋ ಅಂಥದ್ದೆಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು. ಬಹಳ ಪ್ರಯತ್ನ ಮಾಡಿದಿರಿ, ಪ್ರಯತ್ನ ಜಾಸ್ತಿ ಮಾಡ್ತಾ ಬನ್ನಿ. ಮತ್ತು ಸ್ವಂತ ಉದ್ಯೋಗ ಏನಾದರೂ ಮಾಡಬೇಕು ಅಂತಿದ್ರಿ ಈ ತಿಂಗಳಲ್ಲಿ ಹೆಚ್ಚಿನದಾಗಿ ಪ್ರಯತ್ನ ಮಾಡುವಂಥದ್ದು ಬೇಡ. ಇನ್ನು ಜಾತಕದಲ್ಲೂ ದಶಾಭಕ್ತಿಗಳೆಲ್ಲ ಬಲಿಷ್ಠವಾದಂಥ ಒಂದು ಹಂತ ಸ್ಥಿತಿಗಳಿದ್ದರೆ ಪ್ರಯತ್ನ ಮಾಡಿ, ಇವತ್ತು ಅದರದ್ದು ಮಾಡೋದೇ ಬೇಡ ಅಂತೇಳಿ ಹೇಳ್ತೇನೆ. ಯಾಕಂದರೆ ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಸ್ವಂತ ಬಿಸ್ನೆಸ್ ಶುರು ಮಾಡೋಣ ಅಂಥೇಳಿ ಅದನ್ನು ಮಾಡಬೇಕು ಅಂತಂದರೆ ಆಮೂಲಾಗ್ರವಾಗಿ ನೋಡಿ, ಸಂಸ್ಕೃತದಲ್ಲಿ ಆ ಮೂಲ ಅಗ್ರ ನಮಗದರ ಬೇರೆ ಎಲ್ಲಿದೆ, ತುದಿಯಲ್ಲಿದೆ ಗೊತ್ತಾಗಬೇಕು. ಅಲ್ಲಿವರೆಗೆ ಏನನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಹಾಗಾಗಿ ಇದಿಷ್ಟು ತಿಳ್ಕೊಂಡು ಬಿಸ್ನೆಸ್ಸನ್ನು ಕೂಡ ನೀವು ಶುರು ಮಾಡಿ. ಅನಂತರದಲ್ಲಿ ಬೇರೆ ದೈವಾನುಗ್ರಹದಿಂದ ಬಹಳ ಚೆನ್ನಾಗಿದೆ. ಒಂದು 5 ಜಾಗ್ರತೆ ಹೇಳ್ತೇನೆ ಈ ತಿಂಗಳಲ್ಲಿ. ಒಂದನೇದಾಗಿ ನೀರಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ಮತ್ತು ಹೊರಗಡೆ ಅನ್ನಾಹಾರಗಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಮತ್ತು ಬಹಳಷ್ಟು ನೀವು ತುಂಬ ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಜನ ಅಂಥೇಳಿ ಕೆಲವೊಂದು ಶೇರ್ ಮಾಡ್ತೀರಿ, ಹೇಳ್ತೀರಿ, ಅದೇ ನಾಳೆ ನಿಮ್ಮ ಕಂಠಕ್ಕೆ ಪ್ರಾಯವಾಗ್ತದೆ. ಹಾಗಾಗಿ ಯಾರ ಹತ್ರ ಎಷ್ಟು ಹೇಳಬೇಕು, ಎಷ್ಟು ಮಾಡಬೇಕು ಅಷ್ಟೇ ಮಾಡ್ತಾ ಇರುವಂಥದ್ದು ಪ್ರಯತ್ನವನ್ನು ಮಾಡಿ. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ ಮನಸ್ಸನ್ನು ಸದಾಕಾಲ ಒಂದೇ ಚಿಂತೆ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ಅದರಿಂದ ಇನ್ನೂ ಕೂಡ ಡಿಪ್ರೆಷನ್ ಆಗುವಂಥ ಸಾಧ್ಯತೆಗಳಿದೆ. 5ನೇದಾಗಿ ಗೃಹಿಣಿಯರೆಲ್ಲ ಒಳ್ಳೆಯದಾಗ್ತದೆ, ಆದರೆ ಯಾವುದೋ ಬೇಡದೇ ಇರುವಂಥ ಅಕ್ಕಪಕ್ಕದ ವಿಷಯಗಳ ಬಗ್ಗೆ, ವೇದದ ಬಗ್ಗೆ
ಚಿಂತೆ ಮಾಡ್ತಾ ಟೆನ್ಷನ್ ಮಾಡ್ತಾ ಕೂತ್ಕೊಳ್ಳುವಂಥದ್ದಾಗತ್ತೆ. ಇದು 5 ಸೂಕ್ಷ್ಮವಾಗಿ ಗಮನಿಸಿ. ಇದಿಷ್ಟು ನಿಮಗೆ ಜಾಗ್ರತೆ ಹೇಳ್ತೇನೆ. ಹಾಗೆ ಈ ತಿಂಗಳಲ್ಲಿ 10ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ ನೋಡಿ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ. ಹಾಗೆ 18ನೇ ತಾರೀಕು ಕೂಡ ಬಹಳ ಚೆನ್ನಾಗಿದೆ. ಪೂಜೆ ಪುನಸ್ಕಾರ ದೇವತಾರಾಧನೆ ಮಾಡ್ತಾ ಬನ್ನಿ, ಇದರನ್ನು ಕೂಡ ಬಹಳ ಒಳ್ಳೆಯದಾಗ್ತದೆ ಅಂತೇಳಿ ಹೇಳಬಹುದು. ಇನ್ನು 20ನೇ ತಾರೀಕು ಕೂಡ ಪರವಾಗಿಲ್ಲ, ಯಾಕಂದರೆ ಸಪ್ತಮಿ ಪೂರ್ವಾಷಾಢ ನಕ್ಷತ್ರ ಇದೆ. ದೇವತಾ ಆರಾಧನೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ಶುಭವಾಗ್ತದೆ. ಇನ್ನು ಮೂಲ ನಕ್ಷತ್ರದವರು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಸಾಧ್ಯವಾದರೆ 6ನೇ ತಾರೀಕಿಗೆ ಹೇಳಿ. ಅದರ ಜೊತೆಯಲ್ಲಿ ಏನಪ್ಪ ಅಂತಂದರೆ ಪ್ರತಿ ನಿತ್ಯವೂ ಕೂಡ ರಾಮನಾಮ ಸ್ಮರಣೆ ಮಾಡಿ, ಮರ್ಯಾದೆ ಮಾಡಿ, ನೀವು ಬಿಡಬೇಡಿ ಅಂತೇಳಿ ಹೇಳ್ತೇನೆ. ಹಾಗೆ ಪೂರ್ವಾಷಾಢ ನಕ್ಷತ್ರ ಹುಣ್ಣಿಮೆ ಇದೆ 12ನೇ ತಾರೀಕು. ಆ ದಿವಸ ವಿಶೇಷವಾಗಿ ಬೆಂಗಳೂರಲ್ಲಿದ್ದವರಿಗೆ ಕనుక ಬೆಂಗಳೂರು ಕರಗ ಇದೆ. ಹಾಗಾಗಿ ಒಂದು ಸಲ ನೀವು ಆ ಲಕ್ಷ್ಮೀ ನಾರಾಯಣ ದೇವರನ್ನು ಪ್ರಾರ್ಥನೆ ಮಾಡಿ. ಮತ್ತು ಲಕ್ಷ್ಮೀ ನಾರಾಯಣ ಹೃದಯ ಅಂತಿದೆ, ಅದನ್ನು ಶ್ರವಣ ಮಾಡಿ ಕೇಳಿ, ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಮಾಡ್ತಾ ಬನ್ನಿ, ಅದರಿಂದ ಬಹಳ ಒಳ್ಳೆಯದಾಗ್ತದೆ. ಇನ್ನು ಉತ್ತರಾಷಾಢ ನಕ್ಷತ್ರ 1, 2, 3ನೇ ಪಾದದವರು ನೀವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ. 14ನೇ ತಾರೀಕಿಗೆ ಸೌರ ಮಾಸದ ಯುಗಾದಿ ಇದೆ. ಆ ದಿವಸವೂ ಕೂಡ ನೀವು ಸಾಧ್ಯ ಆದ ಮಟ್ಟಿಗೆ ಏನಾದರೂ ಒಂದು ಸ್ನಾನಾದಿಗಳನ್ನು ಮಾಡುವಂಥದ್ದು ಅಥವಾ ದಾನಾದಿಗಳನ್ನು ಮಾಡುವಂಥದ್ದು, ಎಲ್ಲಾದರೂ ಅನ್ನದಾನ ನಡೀತಾ ಇದ್ದರೆ ಆ ದಿವಸ ಹೋಗಿ ನಿಮ್ಮ ಕೈಲಾದಂಥ ಸಹಾಯ ಸಹಕಾರಗಳನ್ನು ಮಾಡಿ. ಮತ್ತು ಮರೆಯದೆ ನೀವು ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರ 3 ನಕ್ಷತ್ರದವರು ಜ್ಞಾಪಕ ಇಟ್ಕೊಂಡು ವಿಷ್ಣು ಸಹಸ್ರನಾಮವನ್ನು ಮರೆಯದೇ ಮಾಡಿ. ವಿಷ್ಣು ಸಹಸ್ರನಾಮವೇ ದೊಡ್ಡದಾದಂಥ ಔಷಧಿ ಎಲ್ಲದಕ್ಕೂ ಕೂಡ. ಹೇಗೆ ಭವರೋಗಕ್ಕೆ ಗುರುವೇ ಔಷಧಿಯೋ ಅದೇ ತರಹ ಎಲ್ಲದಕ್ಕೂ ಕೂಡ ವಿಷ್ಣು ಸಹಸ್ರನಾಮವೇ ಸರ್ವೌಷಧಿ ಅಂತ. ಹಾಗಾಗಿ ಅಂತಹ ಆ ವಿಷ್ಣು ಸಹಸ್ರನಾಮ ಪಾರಾಯಣೆ, ವಿಷ್ಣು ಸಹಸ್ರನಾಮ ನಾಮಸ್ಮರಣೆ, ಅದರ ಅರ್ಥ ಒಂದು ದಿವಸ ಒಂದೊಂದೇ ಶ್ಲೋಕದ ಅರ್ಥ ತೆಗೆದುಕೊಳ್ಳೋದು, ಏನೇನು ಹೇಳ್ತಾ ಇದೆ ಅಂಥೇಳಿ ಅನಂತವಾದಂಥ ಅರ್ಥ. ಅದಕ್ಕೆ ಅದೃತ ಸ್ವದೃತ ಸ್ವಾವಸಃ ಪ್ರಾಗ್ವಂಶೋ ವಂಶವರ್ಧನ ಅಂತ ಬರುತ್ತೆ. ಏನಂದರೆ ಸಾಮಾನ್ಯವಾದಂಥ ಅರ್ಥ ಅಲ್ಲ, ಅದನ್ನು ಇತಿಮಿತಿಯೇ ಇಲ್ಲ, ಅದಕ್ಕೆ ಕೊನೆಯೇ ಇಲ್ಲದೆ ಇರುವಂತಹ ಅನಂತವಾದಂಥ ಅರ್ಥ ಇರುವಂಥದ್ದು ವಿಷ್ಣು ಸಹಸ್ರನಾಮಕ್ಕೆ. ಅದನ್ನು ಬಿಟ್ಟರೆ ನೆಕ್ಸ್ಟೆಲ್ಲ ವೇದಗಳಿಗೆ, ವೇದಾರ್ಥ ಹೇಳುವಂಥದ್ದು ಕೂಡ ಬಹಳ ದುರ್ಲಭವಾದಂಥದ್ದು, ಕಷ್ಟತಮವಾದಂಥದ್ದು. ಹಾಗಾಗಿ ಅಂತಹ ವೇದಕ್ಕೆ ಸರಿಸಮನಾದಂತಹ ಮತ್ತು ವೇದಾಧ್ಯಯನವನ್ನು ಮಾಡಿ ಕೇಳಿದ್ರೆ ಎಷ್ಟೆಷ್ಟು ಪುಣ್ಯವೋ ಹಾಗೆ ವಿಷ್ಣು ಸಹಸ್ರನಾಮಕ್ಕೂ ಕೂಡ ಮಹತ್ತರವಾದಂಥ ಪುಣ್ಯ ಇದೆ. ಹಾಗಾಗಿ ವೇದಾಧ್ಯಯನ ಸ್ವರಯುಕ್ತ ಮಾಡುವುದು ಕಷ್ಟ ಆಗ್ತದೆ ಹೇಳುವಂಥ ಉದ್ದೇಶದಿಂದ ಇದು ಸುಲಭವಾಗಿ ಓದಲಿಕ್ಕೆ ವಿಷ್ಣು ಸಹಸ್ರನಾಮ. ಹಾಗಾಗಿ ವಿಷ್ಣು ಸಹಸ್ರನಾಮದ ಪಾರಾಯಣೆಯನ್ನು ಮಾಡ್ತಾ ಬನ್ನಿ, ಎಲ್ಲರಿಗೂ ಕೂಡ ಶುಭವಾಗಲಿ. ಈ ತಿಂಗಳಲ್ಲಿ ಮಂಗಲ ವಾತಾವರಣಗಳು ಸಿಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.